ಹುಬ್ಬಳ್ಳಿಯಲ್ಲಿ ಮತ್ತೊಂದು ಭೀಕರ ಹತ್ಯೆ. ಯುವತಿಯ ಮನೆಗೆ ನುಗ್ಗಿ ಯುವತಿಯನ್ನ ಎಳೆದಾಡಿ ಮರ್ಡರ್. ಅಂಜಲಿ ಹತ್ಯೆಗೆ ಪೊಲೀಸರ ನಿರ್ಲಕ್ಷ್ಯವೇ ಕಾರಣವಾಯಿತ. ಈ ಹತ್ಯೆಗೆ ವ್ಯಾಪಕ ಖಂಡನೆ. ಆರೋಪಿಯನ್ನ ಬಂಧಿಸಿ ಗಲ್ಲಿಗೇರಿಸುವಂತೆ ಪ್ರತಿಭಟನೆ. ನವವಿವಾಹಿತ ಜೋಡಿ ನೇಣಿಗೆ ಶರಣು. 5ನೇ ಮಹಡಿಯಿಂದ ಹಾರಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಸೂಸೈಡ್. ಬಸ್ ಸೀಟ್ಗಾಗಿ ಮಹಿಳೆಯರ ಕಿತ್ತಾಟ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಇಡೀ ದೇಶದಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದ ಹುಬ್ಬಳ್ಳಿಯ ನೇಹಾ ಹತ್ಯೆ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಹತ್ಯೆಯಾಗಿದೆ. ಪಾಗಲ್ ಪ್ರೇಮಿಯೊಬ್ಬ ಯುವತಿಯ ಮನೆಗೆ ನುಗ್ಗಿ ಯುವತಿಯನ್ನ ಎಳೆದಾಡಿ ಮನೆಯವರ ಮುಂದೆಯೇ ಭೀಕರ ಹತ್ಯೆಯನ್ನ ಮಾಡಿದ್ದಾನೆ. ಹುಬ್ಬಳ್ಳಿ ವೀರಾಪುರ ಓಣಿಯಲ್ಲಿ ಘಟನೆ ನಡೆದಿದ್ದು, 21 ವರ್ಷದ ಅಂಜಲಿ ಎಂಬ ಯುವತಿಯನ್ನ ವಿಶ್ವ ಅಲಿಯಾಸ್ ಗಿರೀಶ್ ಎಂಬ ಯುವಕ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಹತ್ಯೆಯಾದ ಅಂಜಲಿ ಮತ್ತು ಆರೋಪಿ ವಿಶ್ವ ಸಹಪಾಠಿಗಳಾಗಿದ್ದು, ಅಂಜಲಿ ಜೊತೆಗೆ ಒಡನಾಟವನ್ನ ಹೊಂದಿದ್ದ ಎನ್ನಲಾಗಿದೆ. ಇಂದು ಬೆಳಗಿನ ಜಾವ ಏಕಾಏಕಿ ಅಂಜಲಿ ಮನೆಯ ಬಾಗಿಲು ಬಡಿದಿದ್ದಾನೆ. ಅಂಜಲಿಯೇ ಬಾಗಿಲು ತೆರೆದಿದ್ದಾಳೆ. ಮೊದಲಿಗೆ ಅಂಜಲಿಯ ಅಜ್ಜಿ ಮತ್ತು ಸಹೋದರಿಯರ ಜೊತೆಗೆ ಮಾತನಾಡಿದ ವಿಶ್ವ, ಬಳಿಕ ಸ್ವಲ್ಪ ಪರ್ಸನಲ್ ಮಾತನಾಡಬೇಕು ಅಂತ ಅಂಜಲಿಯನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಏಕಾಏಕಿ ಚಾಕು ಹಾಕಲು ಶುರು ಮಾಡಿದ್ದಾನೆ. ಇದನ್ನ ತಡೆಯಲು ಮುಂದಾದರೂ ಕೂಡ ಮನೆಯ ತುಂಬೆಲ್ಲ ಅಂಜಲಿಯನ್ನ ಎಳೆದಾಡಿದ ವಿಶ್ವ ಚಾಕುವಿನಿಂದ ಮನಬಂದಂತೆ ಚುಚ್ಚಿದ್ದಾನೆ. ಅಂಜಲಿ ಸತ್ತ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಬೆಳಗ್ಗೆ ಮುಂಜಾನೆ 5 ಗಂಟೆ ಆಗಿತ್ತು ರೀ. ಬಂದು ಕಾದ ಬಡ್ದುಗಳು ಹಾಕಿನ ಬಂದು ಕಾದ ತೆಗಲ್ರಿ. ಆಕೆಗೆ ಏನು ಗೊತ್ತಿದ್ದ ಏನಿತ್ತು ರೀ ಹಿಂಗೆ ಮಾಡ್ತಾನೆ ಅನ್ನೋದು. ಮೊದಲು ಬೆಳಗ್ಗೆ 5:20 ಆಗಿತ್ತು ರೀ. ಬಾಗ್ಲ ಬರ್ಸಾತಿದ್ರಿ. ಯಾರಂತ ಕೇಳಿದ್ರು. ನಾವು ಗಿರೀಶ್ ಅನ್ನತ್ತಿದ್ದಾರೆ. ಯಾವ ಗಿರೀಶ್ ಅಂತಂದು ಬಾಗ್ಲ ತೆಗೆದು ನೋಡಿದಾಗ ಒಳ ಬಂದ ರೀ. ಒಳ ಬರೋಣ ನಮ್ಮ ಅಜ್ಜಿ ಕೇಳಿದ. ನಾವು ಅಜ್ಜಿ ಮುಕ್ಕೊಂಡಿದ್ಲು ಎಬ್ಸಿದ ರೀ. ಅಜ್ಜಿ ಕೇಳಿದ, ಅಜ್ಜಿ ಅಂಜಲಿನ ಲವ್ ಮಾಡತ್ತೆ, ನಾನು ಕರ್ಕೊಂಡು ಮದುವೆ ಹಾಕ್ಯವ್ ನಾವು ಇಬ್ರು ಅಂತಂದ್ರೆ. ಅಜ್ಜಿ ಏನಂದ್ಲಿ, ಹಿರಿಯರ ಕರ್ಕೊಂಬ ಮಾಡ್ಕೊಡ್ತೇನೆ ಹಿಂಗೆ ಅಂತಂದಿದ್ದಕ್ಕೆ ಬಡ ಹಿಂಗೆ ಚಾಕು ತೆಗೆದು ಒಟ್ಟಿಗೆ ಹಾಕಿದಾರಿ ಅವ. ಅಂಜಲಿಯ ತಾಯಿ ಸುಧಾ ಸಾವನ್ನಪ್ಪಿದ್ರಿಂದ ಅಂಜಲಿ ಮತ್ತು ಆಕೆಯ ಸಹೋದರಿಯರಾದ ಯಶೋಧ ಮತ್ತು ರೂಪ ಅಜ್ಜಿಯ ಮನೆಯಲ್ಲೇ ವಾಸವಿದ್ರು. ಇನ್ನು ಹತ್ಯೆಗೆ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಅಂತ ಅಂಜಲಿ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆರೋಪಿ ವಿಶ್ವ 1 ವಾರದ ಹಿಂದೆಯೇ ಅಂಜಲಿಗೆ ಜೀವ ಬೆದರಿಕೆ ಹಾಕಿದ್ದಂತೆ. ನನ್ನ ಜೊತೆಗೆ ಬಾರದಿದ್ರೆ ನೇಹಾ ತರಹ ಕೊಲೆ ಮಾಡ್ತೀನಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಂತೆ. ಕೂಡಲೇ ಅಂಜಲಿ ಕುಟುಂಬಸ್ಥರು ಬೆಂಡಿಗೆರೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಪೊಲೀಸರು ಅಂಜಲಿ ಕುಟುಂಬಸ್ಥರಿಗೆ ಬೈದು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಬೆಂಡಿಗೆರೆ ಪೊಲೀಸರು ಆರೋಪಿಯ ಪತ್ತೆಗೆ ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಕೊಲೆ ಮಾಡ್ತೀನಿ ಅಂದಾನ, ಚಾಕು ಹಾಕ್ತೀನಿ ಅಂದಾನ. ಮತ್ತು ನೀನು ಎಲ್ಲರೂ ಮಾಡ್ರ್ ಮಾಡಿ ಮೈಸೂರಿಗೆ ಹೋಗ್ತೀನಿ, ಇರ್ಲಿಕ್ಕಂದ್ರೆ ನಾನು ಕೂಡ ಬರ್ಲಿಕ್ಕಂದ್ರೆ ನೋಡಿ ಅಂತನ. ನಾವು ಮನೆ ಬಿಟ್ಟು ಹೊರಗಡೆ ಈಗ ನಾಳೆ ಹೆಚ್ಚು ಕಮ್ಮಿ ಏನಾರು ಮಾಡಿ ಇದಲ್ಲ ಬಿಟ್ಟು ಹಾಕಿ ಬಿಡ್ತೇನೆ ತಗೊಂಡು ನಾವೇನು ಸೀದಾ ಹೋಗೋದಿಲ್ಲ ಅಂತ ಅಂದ್ಕೊಳ್ಳೋದು ಈ ಥರ ಮಾಡ್ತೀನಿ. ನೇಹಾ ಹತ್ಯೆ ಮಾಸೋ ಮುನ್ನವೇ ಅಂಜಲಿ ಹತ್ಯೆಗೆ ಖಂಡನೆ ವ್ಯಕ್ತವಾಗಿದೆ. ಆರೋಪಿಯನ್ನ ಬಂಧಿಸಿ ಗಲ್ಲಿಗೇರಿಸಬೇಕು ಅಂತ ಘೋಷಣೆ ಕೂಗಿ ವೀರಾಪುರ ಓಣಿಯ ಸ್ಥಳೀಯರು ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಅಂಜಲಿಯ ತಂದೆ ಮೋಹನ್, ನನ್ನ ಮಗಳ ಸಾವಿಗೆ ಕಾರಣರಾದವರನ್ನ ಯಾರನ್ನೂ ಬಿಡಲ್ಲ, ಆರೋಪಿಯೇ ನನ್ನ ಮಗಳ ಹಿಂದೆ ಬಿದ್ದಿದ್ದ, ಅವಳನ್ನ ಪೀಡಿಸ್ತಾ ಇದ್ದ, ನನ್ನ ಬಳಿ ಅಂಜಲಿ ಈ ಬಗ್ಗೆ ಹೇಳಿಕೊಂಡಿದ್ದಳು, ಹೀಗಾಗಿ ನಾನು ವಿಶ್ವನನ್ನ ಕರೆದು ಬುದ್ಧಿವಾದ ಹೇಳಿದ್ದೆ, ಆದರೂ ಈಗ ನನ್ನ ಮಗಳ ಕೊಲೆ ಮಾಡಿದ್ದಾನೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರಕ್ಕೆ ಭೇಟಿ ನೀಡಿ ಅಂಜಲಿ ಮೃತದೇಹ ದರ್ಶನ ಪಡೆದ ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ನೇಹಾ ತಂದೆ ನಿರಂಜನ್ ಹಿರೇಮಠ್, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವು ಹೇಳಿದ್ಕೊಂಡು ನಮ್ಮ ಅತ್ತೆಯರ ಅಂದ್ರೆ ಹುಡುಗ ಸರಿ ಇಲ್ಲ, ಹಳೆ ಹುಡುಗ ಸರಿ ಇಲ್ಲ, ಹಂಗದಾನ ಹಿಂಗದಾನ ಬ್ಯಾಡ ಅಂತೇಳಿ ಹಂಗದ್ರಿಂದ ಕರೆದು ಮಾತಾಡೋನುವ. ನಮ್ಮ ಹುಡುಗಿ ಹೇಳಿದ್ದು ಇಷ್ಟು ನಾನು ಅದು ವಾರ್ನ್ ಮಾಡಿದ್ದೆ, ಅವ್ನಿಗೆ ವಾರ್ನ್ ಮಾಡಿದ್ದೆ, ಬಿಟ್ಟು ಬಿಡ್ರಿ ಅದು ಹಾಕಿದ್ವಿ ಸುಧಾ ಬರೀ ಹೋಗ್ಬೇಡ ನೀನು, ಇದ ಲಾಸ್ಟ್. ಅಕಸ್ಮಾತ್ ನಾಳೆ ಏನು ಹೆಚ್ಚು ಕಮ್ಮಿ ಆತ ನಾನು ಬಿಡುದಿಲ್ಲ ನೀನು. ನಾನು ನೋಡ್ರಿ ಅವ್ನಿಗೆ ಹೇಳಿದ್ದು ಇಷ್ಟ, ಅದ್ಮೇಲೆ ಮತ್ತೆ ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಸರಿ ಇಲ್ಲ ಅನ್ನೋದಕ್ಕೆ ಮತ್ತೆ ಪುರಾವೆಗಳನ್ನು ಬರ್ತಿರ್ತಕ್ಕಂಥ ನಾವು ನೋಡಿದ್ದೇವೆ. ಇವತ್ತು ನೇಹಾ ಹತ್ಯೆ ಆದಮೇಲೆ ಕೂಡ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಈ ರೀತಿಯಾದಂಥ ಘಟನಾವಳಿಗಳನ್ನು ಆಗಲಾರದ ರೀತಿಯಲ್ಲಿ ನೋಡ್ಕೋಬೇಕಾಗಿದೆ. ಇವತ್ತು ಹಿಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನೇ ಇವತ್ತು ಈ ರೀತಿಯಾದಂಥ ಘಟನೆಗಳನ್ನು ನಡೆಸಲಿಕ್ಕೆ ಭಾಳ ಪುಷ್ಟಿಯನ್ನು ಕೂಡ ಇವತ್ತು ಒದಗಿಸ್ತಾ ಇದ್ದಾವೆ. ಕೆಂಗೇರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಗೃಹಿಣಿ ಕೊಲೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಮೇ 10ನೇ ತಾರೀಕು ಕೆಂಗೇರಿ ಠಾಣೆಯ ವ್ಯಾಪ್ತಿಯ ಕೋನಸಂದ್ರದಲ್ಲಿ ಘಟನೆ ಆಗಿತ್ತು. ದಿವ್ಯಾ ಕೊಲೆಯಾದ ಮಹಿಳೆಯಾಗಿದ್ರು. 24 ವರ್ಷದ ಮೋನಿಕಾ ಬಂಧಿತ ಆರೋಪಿ. ಸಾಲ ತೀರಿಸೋಕೆ ಹಾಗೂ ಶೋಕಿ ಜೀವನ ನಡೆಸೋದಕ್ಕೆ ಮನೆ ಮಾಲಕಿಯ ಹತ್ಯೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಮೋನಿಕಾ ಕಂಪನಿಯೊಂದರಲ್ಲಿ ಕಳೆದ 1 ವರ್ಷದಿಂದ ಡೇಟಾ ಎಂಟ್ರಿ ಕೆಲಸ ಮಾಡ್ತಾ ಇದ್ರು. ಮೂಲತಃ ಕೋಲಾರ ಜಿಲ್ಲೆಯ ಮೋನಿಕಾ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಇದ್ಲು. ಗುರುಮೂರ್ತಿ ಎಂಬುವರ ಮನೆಯಲ್ಲಿ 3 ತಿಂಗಳ ಹಿಂದಷ್ಟೇ ಬಾಡಿಗೆಗೆ ಬಂದಿದ್ಲು. ಪ್ರಿಯಕರನನ್ನ ಗಂಡ ಅಂತ ಹೇಳಿ ಬಾಡಿಗೆಗೆ ಮನೆಗೆಟ್ಟಿಸಿದ್ಲು. ಆದ್ರೆ
ಜೊತೆ ಒಬ್ಬಳೇ ವಾಸ ಇದ್ದು ಮೋನಿಕಾ ಮನೆಗೆ ಪ್ರಿಯಕರ ಆಗಾಗ ಬಂದು ಹೋಗ್ತಾ ಇದ್ದ. ಮೋನಿಕಾ ಶೋಕಿಗಾಗಿ ವಿಪರೀತ ಕೈಸಾಲ ಮಾಡ್ಕೊಂಡಿದ್ದು ಅಲ್ಲದೆ ಜೊತೆಗೆ ಪ್ರಿಯಕರನಿಗೆ ಟಾಟಾ ಏಸ್ ವಾಹನ ಖರೀದಿ ಮಾಡಿಕೊಡೋಕೆ ಹಣಕ್ಕಾಗಿ ಹುಡುಕಾಡ್ತಾ ಇದ್ಲು. ಅಷ್ಟರಲ್ಲಿ ಮನೆ ಮಾಲಕಿ ದಿವ್ಯಾ ಮೈಮೇಲಿದ್ದ ಚಿನ್ನದ ಒಡವೆ ಮೇಲೆ ಆಕೆಯ ಕಣ್ಣು ಬಿದ್ದಿತ್ತು. ದಿವ್ಯಾ ಪತಿ ಗುರುಮೂರ್ತಿ ಕೆಂಗೇರಿ ಉಪನಗರ ಶಿವನಪಾಳ್ಯದಲ್ಲಿ ಸಲೂನ್ ನಡೆಸ್ತಾ ಇದ್ರು. ದಿವ್ಯಾ ಅತ್ತೆ ಮಾವ ಕೂಡ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾ ಇದ್ರು. ಮನೆಯಲ್ಲಿ ದಿವ್ಯಾ ಹಾಗೂ 2 ವರ್ಷದ ಮಗು ಮಾತ್ರ ಇರ್ತಾ ಇದ್ರು. ಇದನ್ನ ಗಮನಿಸಿ ಸ್ಕೆಚ್ ಹಾಕಿದ ಮೋನಿಕಾ ಯಾರೂ ಇಲ್ಲದ ಸಮಯ ನೋಡಿ ಹಿಂಬದಿಯಿಂದ ಬಂದು ದಿವ್ಯಾಲ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ್ದಾಳೆ. ನಂತರ ಕುತ್ತಿಗೆಯಲ್ಲಿದ್ದ 36 ಗ್ರಾಂ ಚಿನ್ನದ ಸರವನ್ನ ತೆಗೆದುಕೊಂಡು ಪರಾರಿಯಾಗಿದ್ಲು. ಸದ್ಯ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಮೋನಿಕಾಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮಗೂ ತುಂಬ ನೋವಾಗ್ತದೆ ಸರ್. ನನ್ನ ಹೆಂಡತಿ ಕಳ್ಕೊಂಡು ನಾನು ದುಃಖದಲ್ಲಿದ್ದೀನಿ. ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಸರ್. ಈ ಥರ ಇನ್ನೊಬ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಸರ್. 2 ತಿಂಗಳಾಗಿತ್ತು ಅವ್ಳು ಬಂದು ದುಡ್ಡು ಕೊಡೋಕ್ಕೆ ನಮ್ಮ ಸತ್ಯ ಹೋದ್ಲು. ಒಳಗಡೆ ಹೋದಾಗ ಇವಳು ಹಗ್ಗ ತಂಡು ಜೀರ್ಬಿಟ್ಟು ಲಾಡಿ ದಾರದಲ್ಲಿ ಜೀರ್ಬಿಟ್ಟು ಮಂಡಿ ಬಗ್ಗಿಸ್ಕೊಂಡು ಅವಳನ್ನ ಔಟ್ ಮಾಡಾಕ್ಬಿಟ್ರು.